ಅನೇಕ ಕೆಲಸಗಳು ಕೂಡ ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗಬೇಕು. ನಾವು ಎಷ್ಟೇ ಕನ್ಸರ್ವ್ ಮಾಡಬೇಕು ಅಂತಂದಾಗ ಕೆಲವು ಎಲಿಮೆಂಟ್ಸ್ ಅದನ್ನ ಡ್ಯಾಮೇಜ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ತಾಯಿ ಕಾವೇರಿ ತುಂಬಾ ವಿಶೇಷ, ತಮಗೆ ಕಾನೂನು ರೀತಿಲಿ ಸ್ಟಾಪ್ ಮಾಡಬೇಕು ಅಂತ ನನ್ನ ಯದುವೀರ್ ಮತ್ತು ತ್ರಿಷಿಕಾ ತುಂಬಾ ಕ್ಲೋಸ್. ತಮಗೆ ಪ್ರೊಫೆಷನಲ್ ಆಗು ನಾವು ಒಂದು ರಿಲೇಶನ್ಶಿಪ್ ಇದೆ, ಫ್ರೆಂಡ್ಲಿ ಆಗು ಒಂದು ರಿಲೇಶನ್ಶಿಪ್. ಓಕೆ, ತಾಯಿ ಕಾವೇರಿ ತುಂಬಾ ವಿಶೇಷ ತಮಗೆ. ಇನ್ಫ್ಯಾಕ್ಟ್ ಪ್ರಮಾಣ ವಚನದಲ್ಲೂ ಕೂಡ ಅದನ್ನ ನಾವು ಕಾವೇರಿ ಹೆಸರಲ್ಲಿ ನಾವು ಪ್ರಮಾಣ ವಚನ ಅಂತ. ಹೌದು, ಲೈಕ್ ಅನೇಕ ಕೆಲಸಗಳು ಕೂಡ ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗ್ಬೇಕು, ಪೆಂಡಿಂಗ್ ಇದೆ. ಈಗ ನಮ್ಮ ಅದೃಷ್ಟದಲ್ಲಿ ಏನು ಅಂತಂದ್ರೆ ನಮ್ಮ ತಲಕಾವೇರಿ ಕ್ಷೇತ್ರ ನೇರವಾಗಿ ನನ್ನ ಕ್ಷೇತ್ರಕ್ಕೆ ಬರೋದಿಲ್ಲ. ನಮ್ಮ ಕೊಲೀಗ್ ಪಕ್ಕದ ಕ್ಷೇತ್ರದಲ್ಲಿ ವಿರಾಜಪೇಟೆ ಕ್ಷೇತ್ರಕ್ಕೆ ಸೇರೋದ್ರಿಂದ ಬಟ್ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕಾವೇರಿ ನದಿ ನಮ್ಮ ಕ್ಷೇತ್ರದಲ್ಲೂ ಹರಿತದೆ. ಕರೆಕ್ಟ್. ಅದನ್ನ ಕನ್ಸರ್ವ್ ಮಾಡೋದು ನಮ್ ಜವಾಬ್ದಾರಿ. ಯಾಕಂದ್ರೆ ನಮಗಷ್ಟು ಮುಖ್ಯ, ಬೆಂಗಳೂರವ್ರಿಗೆ ಡೌನ್ ಸ್ಟ್ರೀಮ್ ಅಲ್ಲೂ ಅಷ್ಟೇ ಮುಖ್ಯ. ಅದನ್ನ ನಾವು ನೋಡ್ಕೊಳ್ಳೋದು, ರಕ್ಷಣೆ ಮಾಡೋದು ನಮ್ ಜವಾಬ್ದಾರಿ. ಅದೇ ರೀತಿಲಿ ಮುಂದೆ ಬರಂತ ಜಿಲ್ಲೆಗಳಿಗೂ ಅವ್ರದ್ದು ಜವಾಬ್ದಾರಿ. ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ರೀತಿಲಿ ಹಲವಾರು ರೀತಿಲಿ ಅದನ್ನ ಕನ್ಸರ್ವ್ ಮಾಡ್ಬೇಕು ಅಂತ ಹೆಂಗೆ ಅಂತ ನಾವೊಂದು ಜವಾಬ್ದಾರಿ ತಗೋಬೇಕು. ಯಾಕಂತಂದ್ರೆ ನಮ್ಮಲ್ಲಿ ಕಾವೇರಿ ಒಂದ್ ಹೊಳೆ ಹೋದ್ರೆ 4-5 ದೊಡ್ಡ ಟ್ರಿಬ್ಯೂಟರೀಸ್, ಹಾರಂಗಿ, ಹಟ್ಟಿ, ಅದು ಒಂದು 4-5 ಟ್ರಿಬ್ಯೂಟರೀಸ್ ಅದಕ್ಕೆ ಬೀಳ್ತದೆ. ಎಲ್ಲಾನು ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ ಈ ನಮ್ಮ ಸೌತ್ ಕರ್ನಾಟಕಕ್ಕೆ ಕುಡಿಯೋ ನೀರಿಗೆ, ನಮ್ಮ ಇರಿಗೇಷನ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಕಾವೇರಿನೇ ಜೀವ ಕೊಡೋದಂತ ನಮ್ಮ ನದಿ. ಅದನ್ನ ನಾವು ನೋಡ್ಕೋಬೇಕು ಅಂತ ನಮ್ ಇಷ್ಟ. ಬಟ್ ನೀವ್ ಹೇಳ್ದಂಗೆ ನಾವು ಎಷ್ಟೇ ಕನ್ಸರ್ವ್ ಮಾಡ್ಬೇಕು ಅಂತಂದಾಗ ಕೆಲವು ಎಲಿಮೆಂಟ್ಸ್ ಅದನ್ನ ಡ್ಯಾಮೇಜ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನ ಕಡೆಗಣಿಸಿ ಅಂದ್ರೆ ಅದನ್ನ ಸ್ಟಾಪ್ ಮಾಡಬೇಕು, ಕಾನೂನು ರೀತಿಲಿ ಸ್ಟಾಪ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಓಕೆ, ಯದುವೀರ್ ಮತ್ತು ತ್ರಿಷಿಕಾ ತುಂಬಾ ಕ್ಲೋಸ್ ತಮಗೆ, ಯಾಕೆಂತಂದ್ರೆ ಒಂದ್ಸತಿ ವಿಸಿಟ್ ಮಾಡಿದ್ರು. ಮಹಾರಾಜ್ ಅವರು, ಸನ್ಮಾನ್ಯ ಮಹಾರಾಜ್ ಅವರು ನನಗೆ ಸ್ನೇಹಿತರೆ. ಬಟ್ ಅವ್ರು ನಮ್ಮ ಫ್ಯಾಮಿಲಿಗೂ, ನಮ್ಮ ಫ್ಯಾಮಿಲಿಗಿಂತ ನಮ್ಮ ತಾಯಿ ಕಡೆ ಫ್ಯಾಮಿಲಿ ಅವ್ರಿಗೆಲ್ಲರೂ ಅವ್ರ ತಂದೆ ಕಾಲದಿಂದ ನಮ್ಮ ಫ್ಯಾಮಿಲಿ ಅವ್ರ ಹತ್ರ ಚೆನ್ನಾಗಿದ್ದಾರೆ ಸಂಬಂಧ. ಅಂದ್ರೆ ಬಟ್ ಹೇಳ್ದಂಗೆ ಪ್ರೊಫೆಷನಲ್ ಆಗು ನಾವು ಒಂದು ರಿಲೇಶನ್ಶಿಪ್ ಇದೆ, ಫ್ರೆಂಡ್ಲಿ ಆಗು ಒಂದು ರಿಲೇಶನ್ಶಿಪ್. ಓಕೆ, ವೆಲ್, ಪೊಲಿಟಿಕಲಿ ಯಾರು ತುಂಬಾ ಇನ್ಸ್ಪೈರ್ ಆಗ್ತಾರೆ ಮಂತರಗೌಡ ಅವರಿಗೆ ಅಂತ? ನನಗೆ ಪೊಲಿಟಿಕಲ್ ಇನ್ಸ್ಪಿರೇಷನ್ ಅಲ್ಲಿ ಹೇಳ್ದಂಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು, ಉಪಮುಖ್ಯಮಂತ್ರಿ ಅವರು, ಆಮೇಲೆ ನನ್ನಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಬಂದಿದ್ದು, ನಾವೆಲ್ಲ ಯೂತ್ ಕಾಂಗ್ರೆಸ್ ಪ್ರಾಡಕ್ಟ್ಸ್ ಅಲ್ಲಿ ಆ ಟೈಮ್ ಅಲ್ಲಿ ದಿನೇಶ್ ಗುಂಡೂರಾವ್ ಸಾಹೇಬ್ರು, KBG ಸರ್, ಅವರೆಲ್ಲ, ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು, ರಿಜ್ವಾನ್ ಅವರು. ನಮ್ಮಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಈ ಯೂತ್ ಕಾಂಗ್ರೆಸ್ ಸಿಸ್ಟಮ್ ಅಲ್ಲಿ ಹೋದಾಗ ನಮ್ಗೊಂದು ಬೇಸ್ ಕ್ರಿಯೇಟ್ ಆಯ್ತಿತ್ತು. ಏನಾಗ್ಬಿಡ್ತಿತ್ತು, ನೀನ್ ನಮ್ಮ ಅಪ್ಪ ಮಿನಿಸ್ಟರ್ ಮಗ, ನೀನ್ MLA ಅವ್ರ ಮಗ ಅಂತ ಅಂದ್ಬಿಟ್ಟು ಸ್ಮೂತ್ ಆಗಿ ಕೆಲವು ಜನಕ್ಕೆ ಅವಕಾಶ ಸಿಕ್ಕಿದೆ. ನಾನು ಅದನ್ನೆಲ್ಲಾನು ಬಿಟ್ಟು ನಾನಂದ್ರೆ ಐ ವಾಂಟ್ ಟು ಗೋ ಥ್ರೂ ದ ಸಿಸ್ಟಮ್. ಅದಕ್ಕೋಸ್ಕರ ಯೂತ್ ಕಾಂಗ್ರೆಸ್ ಸೇರ್ಕೊಂಡೆ. 2 ಸಲ ಜಿಲ್ಲಾಧ್ಯಕ್ಷನೂ ಆಗಿದೆ. ಅದಾದ್ಮೇಲೂ ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದೆ. ಸೊ ಈ ಯಂಗ್ಸ್ಟರ್ಸ್ ಬರೋಂಥದ್ರಲ್ಲಿ ಖರ್ಗೆ ಸಾಹೇಬ್ರು ನೀವ್ ಹೇಳ್ದಂಗೆ ಆ ಟೈಮಲ್ಲಿ ನಮ್ಮ ಫ್ಯಾಮಿಲಿಲಿ ನಮ್ಮ ಮಾವ ಅವರು ಇದ್ರು, HN ನಂಜೇಗೌಡರು. ಅವರು ಒಂದ್ ರೀತಿಲಿ ಇನ್ಸ್ಪಿರೇಷನ್ ನಮಗೆ. ಹಾಗೆ ನಮ್ಮ ತಂದೆ ಯಾವಾಗ್ಲೂ ನಮ್ ಜೊತೆಲಿ ಇರೋದ್ರಿಂದ ಅವರು ನೋಡ್ಕೊಂಡು ನಾವು ರಾಜಕೀಯ ಮಾಡ್ದೋ. ಬಟ್ ನಾವ್ ಹೇಳ್ದಂಗೆ ಎಲ್ಲಾ ಪಾರ್ಟಿಯಲ್ಲಿ ಅದ್ಭುತ ರಾಜಕಾರಣಿಗಳವೆ. ಯಾರ್ಯಾರನ್ನ ಎಷ್ಟು ತಗೋಬೇಕು ಅಂತ ಆ ಒಳ್ಳೆ ಗುಣಗಳು ಎಲ್ಲರಿಂದ ತಗೋಬೇಕು ನಮಗೆ. ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಗುಂಡ್ರಾವ್ ಸಾಹೇಬ್ರು ಇದಾರೆ, ಆತರ ಬೆಳಪ್ನ ಸಾಹೇಬ್ರು ಇದಾರೆ. ತುಂಬಾ ಜನ ರಾಜಕಾರಣಿಗಳನ್ನ ನಮ್ಮ ಮಾರ್ಗದರ್ಶಕರಿಗೆ ತಗೋಬೇಕು. ಓಕೆ, ವೆಲ್, ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕ್ಷೇತ್ರದ ಜನರಿಗೆ? ಈ ವರ್ಷ ನನ್ನ ತುಂಬಾ ಅದೃಷ್ಟ ಅಂತ ವರ್ಷ. ನಮ್ಮ ಕ್ಷೇತ್ರದ ಮತದಾರರು ಹಾಗೂ ನಮ್ಮ ಕಾರ್ಯಕರ್ತರಿಂದ ಈ ವರ್ಷನ ಯಾಕೆ ಕಾರಣಕ್ಕೂ ನನ್ನ ಜೀವನದಲ್ಲಿ ಮರೆಯಕ್ಕಾಗಲ್ಲ. ನಾನು ಸೋತಿದ್ದ ಸಂದರ್ಭದಲ್ಲಿ 2021ನೇ ಇಸ್ವಿಲಿ ಇನ್ನೊಂದು ಒಳ್ಳೆ ಒಂದು ಅವಕಾಶ ಕೊಟ್ರು. ಅದಕ್ಕೋಸ್ಕರ ಯಾವಾಗ್ಲೂ ನಮ್ಮ ಕ್ಷೇತ್ರದ ಮತದಾರರು ಹಾಗೂ ಕಾರ್ಯಕರ್ತರು, ನಮ್ಮ ಪಾರ್ಟಿಯವರು ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾಕೆ ಕಾರಣಕ್ಕೂ ಅವ್ರನ್ನ ಮರೆಯಂಗಿಲ್ಲ. ಅವರಿಗೆ ನಾನೊಬ್ಬ ಜನಪ್ರತಿನಿಧಿಗಿಂತ ಅವ್ರ ಸ್ನೇಹಿತರಾಗಿ, ಅವರ ಒಬ್ಬ ಮನೆ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ಹೌದು, ಕೆಲವು ಕೆಲಸದಲ್ಲಿ ನಮ್ ನಿರೀಕ್ಷೆ ಮಟ್ಟಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಇತ್ತೀಚೆಗೆ ಅರ್ಥ ಆಯ್ತಾ ಇದೆ. ಯಾಕಂದ್ರೆ ಒತ್ತಡಗಳು, ಹಲವಾರು ಒತ್ತಡಗಳು ಇರ್ತವೆ. ಅವೆಲ್ಲಾನು ನಾವು ಟೈಮ್ ಬೌಂಡ್ ಅಲ್ಲಿ ನಾವು ಕೆಲಸ ಮಾಡಬೇಕು. ನನಗೆ ಕ್ಷೇತ್ರದ ಮತದಾರರಿಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಯಾವಾಗ್ಲೂ ನಾನು ಚಿರಋಣಿಯಾಗಿರ್ತೀನಿ. ಬರಂತ ವರ್ಷಗಳಲ್ಲಿ ನನಗೆ ಈ ಟರ್ಮ್ ಒಳಗೆ ಆದಷ್ಟು ಕೆಲಸ ನಿಮ್ ಪರಗ್ ಮಾಡ್ತೀನಿ. ನಾನಂತೂ ಕಷ್ಟ ಸುಖಗಳಿದ್ದಾಗ ನಿಮ್ ಜೊತೆಲಿ ನಾವು ಯಾವಾಗ್ಲೂ
ಕೈ ಜೋಡಿಸ್ತೀವಿ. ನಾನು ನೀವು ಹೇಳ್ದಂಗೆ ರಾಜಕೀಯದಲ್ಲಿ ಒಂದು MLA ಆಗ್ಬಿಟ್ರೆ ಏನೋ ದುರಂಕಾರ ಬರೋದು, ಕೋಡ್ ಬರೋದು ಅಂತ ಆ ಥರ ನಡ್ಸ್ಕೊಳಕ್ಕೆ ಓಕೆ ನನ್ನ ಕೈಲ ನಾನಂತೂ ಮಾಡೋದಿಲ್ಲ. ನಾವು ಯಾವಾಗಲೂ ಎಲ್ಲವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮುಖಾಂತರ ಅವ್ರು ಮತ್ತೊಮ್ಮೆ ಮನ್ಸು ಗೆಲ್ಲಕ್ಕೆ ಮಾಡ್ತೀನಿ ಅಂತ ನಮ್ಮ ಕ್ಷೇತ್ರದ ಮತದಾರರಿಗೆ, ಕಾರ್ಯಕರ್ತರಿಗೆ ಹೇಳಕ್ಕೆ ಇಷ್ಟ. ಓಕೆ, ವೆಲ್, ಥ್ಯಾಂಕ್ ಯು ಸೋ ಮಚ್ ಮಂಥರ್ಗೌಡ ಅವರೇ ಇಷ್ಟೊತ್ತು ನ್ಯಾಷನಲ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ವೆಲ್, ನೋಡಿದ್ರಲ್ಲ ವೀಕ್ಷಕರೇ, ಮಂಜಿನ ನಗರಿ ಮಡಿಕೇರಿಯ ಮಂಥರ್ಗೌಡರ ಮಾತುಗಳಿದು. ನೋಡ್ತಾ ಇರಿ ನ್ಯಾಷನಲ್ ಟಿವಿ. ನಾನು ಸೈಯದ್ ಹಿದಾಯತ್.